ಮಂಡ್ಯ ಜಿಲ್ಲಾಧಿಕಾರಿ ಜೊತೆಯಲ್ಲಿ ಸಿಎಂ ವಿಡಿಯೋ ಕಾನ್ಫರೆನ್ಸ್. 12,000 ಕ್ಯೂಸೆಕ್ ನೀರು ಬಿಡಬೇಕು ಅಂತ ಬಂದಿದೆ. ಲಾ ಅಂಡ್ ಆರ್ಡರ್ ಬಗ್ಗೆ ಎಚ್ಚರಿಕೆ ವಹಿಸಿ. ಪ್ರತಿಭಟನೆಗಳಾಗಬಹುದು. ನೀರು ಎಷ್ಟು ಆಗಬಹುದು ಅಷ್ಟು ಬಿಡೋಣ. ಸಿಡಬ್ಲ್ಯೂಆರ್ಸಿ ಆದೇಶದ ಬೆನ್ನಲ್ಲೇ ಮಂಡ್ಯ ಡಿಸಿ ಎಸಿಪಿಗೆ ಸಿಎಂ ಸೂಚನೆಯನ್ನ ನೀಡಿದ್ದಾರೆ. ಪಬ್ಲಿಸಿಟಿಗಾಗಿ ಹೋಗಬೇಡಿ ಅಂತೇಳಿ ಸಿಎಂ ಡಿಕೆಶಿ ಹೇಳಿದ್ದಾರೆ. ಮಂಡ್ಯ ಜಿಲ್ಲಾಧಿಕಾರಿ ಜೊತೆಯಲ್ಲಿ ಸಿಎಂ ವಿಡಿಯೋ ಕಾನ್ಫರೆನ್ಸ್ ಮಾಡಿ 12,000 ನೀಡಬೇಕು ಅಂತ ಈಗ ನಂಗೆ ಡೈರೆಕ್ಷನ್ಸ್ ಬಂದಿದೆ. ಈಗ 12,000 ಏನೋ ಬರಬೇಕು ಅಂತಿದೆ. ಇದನ್ನ ಗವರ್ಮೆಂಟ್ ವಿಲ್ ಟೇಕ್ ಎ ಡಿಸಿಷನ್. ನಮ್ಮ ಇರಿಗೇಷನ್ ಮಿನಿಸ್ಟರ್ ನಾವೆಲ್ಲ ಕೂತ್ಕೊಂಡು ಪರಿಸ್ಥಿತಿ ನೋಡ್ಬಿಟ್ಟು ಯಾವ ರೀತಿ ಮಾಡಬೇಕು ಅಂತ ಈಗ ಎಷ್ಟು ನೀರು ಹೋಗ್ತಾ ಇದೆ ಅಂತ ಗೊತ್ತಾಗಿದೆ. ಲಾ ಅಂಡ್ ಆರ್ಡರ್ ಬಹಳ ಹುಷಾರಾಗಿ ನೀವು ಎಸ್ಪಿ ಅವರಿಬ್ರು ಸೇರಿ ನಾಳೆ ಬೆಳಗ್ಗೆ ಸುಮ್ಮನೆ ಅನ್ನೆಸೆಸರಿ ಏನು ಕ್ರಿಯೇಷನ್ ಆಗಬಾರ್ದು. ನೀರು ಬರ್ತಾ ಇದೆ, ನೀರು ಬರೋದನ್ನ ನಾವು ಹಿಡಿದು ಇಟ್ಕೊಳಕ್ ಆಗಲ್ಲ. ಎಷ್ಟು ನೀರು ಕಬ್ಬನಿಂದ ಬಿಡಕ್ಕಾಗ್ತದೋ ಅದನ್ನ ಬಿಡೋಣ, ಮಿಕ್ಕಿದ್ದು ಮಾಡೋಣ. ಫಾರ್ಮರ್ಸ್ಗೆಲ್ಲ ಯಾವ ರೀತಿ ಎಜುಕೇಟ್ ಮಾಡಬೇಕು, ಅವ್ರಿಗೆಲ್ಲ ಏನ್ ರಕ್ಷಣೆ ಮಾಡಬೇಕು ನಾವು ಅಲ್ಲೇ ಮಾಡಿದೀವಿ ನಾವು, ಅದು ಬೇರೆ ವಿಚಾರ. ಸೊ ನೆಕ್ಸ್ಟ್ 3-4 ಡೇಸ್ ಅಲ್ಲೇ ಕೆಲವು ಮೀಟಿಂಗ್ ತೆಗೆದುಕೊಳ್ತೇವೆ. ಇದನ್ನ ನೀವು ಎಸ್ಪಿ ಅವರು ಎಲ್ಲ ಸೇರಿ ಕೂತ್ಕೊಂಡು ಮಾತಾಡಿ ಎಲ್ಲರಿಗೂ ಸುಮ್ಮನೆ ಪಬ್ಲಿಸಿಟಿಗೋಸ್ಕರ ಟಿವಿ ಇದೆ ಅಂತ ಅಂದ್ಬಿಟ್ಟು ಒಂದು ನ್ಯೂಸ್ ಕ್ರಿಯೇಟ್ ಮಾಡಕ್ಕೆ ಮಾಡೋದಲ್ಲ. ಇದು ಬಹಳ ಜವಾಬ್ದಾರಿಯಾಗಿ ಯು ಹ್ಯಾವ್ ಟು ಹ್ಯಾಂಡಲ್ ದಿಸ್ ಸಿಚುವೇಶನ್. ಇದು ಎಲ್ಲೂ ಸಮಸ್ಯೆ ಆಗುದಿಲ್ಲ, ಇರೋದೇ ನಿಮ್ಮ ಮಂಡ್ಯದಲ್ಲಿ ಮಾತ್ರ. ಇದನ್ನು ಬಹಳ ಗಂಭೀರವಾಗಿ ನೀವು ಇದ್ರ ಬಗ್ಗೆ ಕಾರ್ಯಕ್ರಮ ರೂಪಿಸಿ, ಮಿಕ್ಕಿದೇನು ಪರಮೇಶ್ವರ್ ಏನಿದ್ದಾರೆ ಅವ್ರು ಏನ್ ಹೇಳಿದ್ದಾರೆ ಅದನ್ನೆಲ್ಲ ಸ್ವಲ್ಪ ನೀವು ಯಾವ್ದಾದ್ರು ವಿಚಾರದಲ್ಲಿ ಹೇಳಿದ್ದಾರೆ. ಕ್ಲಬ್ಸ್ ಇರ್ಬೋದು, ಬೇರೆ ಬೆಳೆದು ಆಮೇಲೆ ಬೇರೆ ಬೇರೆ ಏನ್ ಗೈಡ್ಲೈನ್ಸ್ ಕೊಟ್ಟಿದ್ದಾರೆ ಅದೆಲ್ಲ ಕೂಡ ನೀವು ಅದಕ್ಕೆಲ್ಲ ಮುಂದಕ್ಕೆ ಆಲೋಚನೆ ಮಾಡಿಕೊಂಡು ಅದಕ್ಕೆ ತೀರ್ಮಾನಗಳನ್ನ ನೀವು ಮಾಡಿ. ಬಿ ಕಾಶಿಯಸ್ ಆನ್ ದಿಸ್ ಲಾ ಅಂಡ್ ಆರ್ಡರ್ ಇಶ್ಯೂ. ಮಿಕ್ಕಿದೆಲ್ಲ ನಿಮ್ಗೆ ಅನುಭವ ಇದೆ, ನಿಮ್ಗೆಲ್ಲ ನಾನೇನು ಹೆಚ್ಚಿಗೆ ಏನು ಹೇಳ್ಕೊಡ್ಬೇಕಾದಿಲ್ಲ. ಸೊ ಏನಿದ್ರು ಇಮಿಡಿಯೇಟ್ ಆಗಿ ನಿಮ್ಮ ಡಿಜಿಗೋ ನಿಮ್ಮ ಮೇಲ್ಗಡೆ ಇದಕ್ಕೆ ಏನ್ ಪರಿಸ್ಥಿತಿ ಏನಿದೆ ನನ್ನ ಆಫೀಸ್ಗೆ ನೀವು ತಿಳಿಸಿ ಅಷ್ಟೇ, ಲೋಕಲ್ ಇಶ್ಯೂಸ್ ಏನಿದೆ ಅಂತ. ಓಕೆ, ಕೂತ್ಕೊಳ್ಳಿ. ಎಸ್ಐಆರ್ ಬಗ್ಗೆ ಸ್ವಲ್ಪ ಗಮನದಲ್ಲಿರಲಿ. ಎಸ್ಐಆರ್ ಬಗ್ಗೆ ಎಷ್ಟು ಇದಾಗಿದೆ, ಭಾರತ್ ಜೋಡೋ ಬಗ್ಗೆ